ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಈ ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ಅಥವಾ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತ ಅಂದರೆ, ನಾನು ಈ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡಿ ಕ್ಲೋಸ್ ಟು 9 ವರ್ಷ ಆಯಿತು. ಆಯಿತಾ, ನಾನಿವತ್ತು ನಿಮಗೆ ಕೆಲವೊಂದು ಸಜೆಷನ್ನ ಕೊಡ್ತಾ ಇದ್ದೀನಿ. ಆಯಿತಾ, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ 2 ದಾರಿ ಇದೆ. ಆಯಿತಾ, ಒಂದು ನೀವು ಕಷ್ಟಪಟ್ಟು ಬೆವರು ಸೂರಿಸಿ ಆಗ್ಬೋದು, ಇನ್ನೊಂದು ಶಾರ್ಟ್ಕಟ್ಟು ಇದೆ. ಆಯಿತಾ, ಇತ್ತೀಚೆಗೆ ಶಾರ್ಟ್ಕಟ್ ತುಂಬ ಫೇಮಸ್ಸು. ಸುಳ್ಳು ಹೇಳಿ ಮೋಸ ಮಾಡಿ ತುಂಬ ಈಸಿಯಾಗಿ ಫೇಮಸ್ ಆಗ್ಬೋದು. ಆಯಿತಾ, ಹೌದು, ಜನ ಸ್ಟಾರ್ಟಿಂಗ್ ನಿಮಗೆ ಬೈತಾರೆ. ಜನ ಯಾವಾಗ ಬೈಕ್ ಶುರು ಮಾಡ್ತಾರೆ ಆಗ ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಕಣ್ಣೀರು ಹಾಕಿ ಬಡವರು ಮಕ್ಕಳು ಸ್ವಲ್ಪ ಡ್ರಾಮಾ ಮಾಡಿ ಜನ ತುಂಬ ಈಸಿಯಾಗಿ ಕ್ಷಮಿಸ್ಬಿಡ್ತಾರೆ. ಆಯಿತಾ, ಜನ ಕಣ್ಣೀರು ಹಾಕಿದ್ರೆ ಸಾಕು. ಆಯಿತಾ, ನೀವೆಂಥ ತಪ್ಪುನೇ ಮಾಡಿರಿ, ಆಯಿತಾ, ಎಂಥ ಮೋಸನೇ ಮಾಡಿರಿ, ಕ್ಷಮಿಸ್ತಾರೆ. ಇದು ಇನ್ನೊಂದು ದಾರಿ. ಆಯಿತಾ, ಶಾರ್ಟ್ಕಟ್ಟು. ಆಯಿತಾ, ಸುಳ್ಳು ಹೇಳಿ ಆರಾಮಾಗಿ ನೀವು ಇನ್ಫ್ಲೂಯೆನ್ಸರ್ ಆಗ್ಬೋದು, ಫೇಮಸ್ ಆಗ್ಬೋದು. ಇನ್ನೊಂದು ದಾರಿ ಇದೆ, ಕಷ್ಟಪಡಬೇಕಾಗಿತ್ತು. ಆಯಿತಾ, ಸೊ ಕಷ್ಟಪಡೋ ದಾರಿಯನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ನನಗೆ ಶಾರ್ಟ್ಕಟ್ ಗೊತ್ತಿಲ್ಲ. ಮೊದಲನೇದಾಗಿ ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ. ಆಯಿತಾ, ಪ್ಲ್ಯಾಟ್ಫಾರ್ಮ್ ಯಾವುದ್ರಲ್ಲಿ ಶುರು ಮಾಡಲಿ ನಾನು ಅಂತ. ಇನ್ಸ್ಟಾಗ್ರಾಮಲ್ಲಿ ಮಾಡಲಾ, ಯೂಟ್ಯೂಬಲ್ಲಿ ಮಾಡಲಾ, ಫೇಸ್ಬುಕ್ಕಲ್ಲಿ ಮಾಡಲಾ, ಎಲ್ಲದರಲ್ಲೂ ಮಾಡಿ, ತಪ್ಪೇನಿದೆ, ಪ್ರಾಬ್ಲಮ್ ಏನಿದೆ ಯಾರಿಗೆ ಗೊತ್ತು. ಆಯಿತಾ, ಕೆಲವು ಜನಕ್ಕೆ ಯೂಟ್ಯೂಬ್ ಚೆನ್ನಾಗಿ ಹೋಗಲ್ಲ, ಯೂಟ್ಯೂಬ್ ಚೆನ್ನಾಗಿ ರೀಚ್ ಕೊಡಲ್ಲ, ಫೇಸ್ಬುಕ್ ಚೆನ್ನಾಗಿ ಕೊಡ್ತಾ ಇರುತ್ತೆ, ಫೇಸ್ಬುಕ್ಕಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತಿರುತ್ತೆ, ಯೂಟ್ಯೂಬಲ್ಲಿ ಬರ್ತಿರಲ್ಲ. ಎಷ್ಟೋ ಜನರಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಚೆನ್ನಾಗಿ ಹೋಗ್ತಾ ಇರುತ್ತೆ, ಶಾರ್ಟ್ಸ್ ಚೆನ್ನಾಗಿ ಹೋಗ್ತಿರಲ್ಲ, ಶಾರ್ಟ್ಸ್ ಚೆನ್ನಾಗಿ ಹೋಗ್ತಿದ್ರೆ ಇನ್ಸ್ಟಾಗ್ರಾಮ್ ರೀಲ್ ಚೆನ್ನಾಗಿ ಹೋಗ್ತಿರಲ್ಲ. ಸೊ ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ರೀಚ್ ಚೆನ್ನಾಗಿ ಸಿಗಬಹುದು. ಸೊ ಅದರಿಂದ ವಿಡಿಯೋಸ್ ಮಾಡ್ತೀರಾ, ಎಲ್ಲಾದ್ರಲ್ಲೂ ಅಪ್ಲೋಡ್ ಮಾಡಿ, ತಪ್ಪೇನಿದೆ, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಇದು ಮೊದಲನೇ ಒಂದು ಸಜೆಷನ್. ನಾನು ನಿಮಗೆ ಅಪ್ಲೋಡ್ ಮಾಡಿದ್ರೆ ಎಲ್ಲದಕ್ಕೂ ಮಾಡಿ, ಎಲ್ಲಿ ಬೇಕಾದ್ರೂ ನಿಮಗೆ ಸಕ್ಸಸ್ ಸಿಗ್ಬೋದು. ನೆಕ್ಸ್ಟು, ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಕ್ವಾಲಿಟಿ ಮ್ಯಾಟರ್ ಆಗುತ್ತಾ? ಇದು ನನ್ನ ಒಪಿನಿಯನ್ ಪರ್ಸ್ನಲಿ. ಆಯಿತಾ, ನಂಗೆ ಅನ್ನಿಸ್ದಂಗೆ ಕ್ವಾಲಿಟಿ ಮ್ಯಾಟರ್ ಆಗುವುದಿಲ್ಲ. ನಾನು ಶುರು ಮಾಡಿದಾಗ ಫೋನಿನ ಫ್ರಂಟ್ ಕ್ಯಾಮ್ರಾದ ಶೂಟ್ ಮಾಡ್ತಾ ಇದ್ದೆ. ಈ ಕಿಟಕಿಗೆ ಸಿಗಿಸ್ಬಿಟ್ಟು 2 ಕ್ಲಿಪ್ಪನ್ನು ನಾನು ಆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. 2 ಕ್ಲಿಪ್ಪನ್ನು ನನ್ನ ಒಂದು ಮಾನಿಟರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಫೋನ್ ಇಟ್ಬಿಟ್ಟು ಸೆಲ್ಫಿಯಲ್ಲಿ ನಾನು ರೆಕಾರ್ಡ್ ಮಾಡ್ಕೋತಿದ್ದೆ. ಆಯಿತಾ, ಕ್ವಾಲಿಟಿ ನಿಜವಾಗ್ಲೂ ಆ ಟೈಮಲ್ಲಿ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಿಮ್ಮ ಹತ್ರ ಏನು ಡಿವೈಸ್ ಇದೆ ಅದರಲ್ಲೇ ಶುರು ಮಾಡಿ. ಆಯಿತಾ, ನಿಮ್ಮ ಫೋನಿನ ಮೈಕ್ರೋಫೋನಲ್ಲೇ ಶುರು ಮಾಡಿ. ಆಯಿತಾ, ಸ್ಟಾರ್ಟಿಂಗ್ಗೆ ನೀವು ಕ್ರಿಯೇಟರ್ ಆಗಿ ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ. ಆಯಿತಾ, ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಸ್ಟಾರ್ಟಿಂಗೇ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಏನಿದೆ ಅದರಿಂದ ಶುರು ಮಾಡಿ. ಆಯಿತಾ, ಕೆಲವು ಜನಕ್ಕೆ ಸಕ್ಸಸ್ ಕೊಡ್ಬೋದು, ಕೆಲವು ಜನಕ್ಕೆ ಸಕ್ಸಸ್ ಸಿಗದೇ ಇರ್ಬೋದು. ಆಯಿತಾ, ಸುಮ್ಮನೆ ದುಡ್ಡಾಕೆ ವೇಸ್ಟ್ ಮಾಡ್ಕೋತೀರಾ. ಚೆನ್ನಾಗಿ ಸಕ್ಸೀಡ್ ಆದಾಗ ಅದರಿಂದನೇ ದುಡ್ಡು ಬಂದಾಗ ಅದನ್ನು ಅಲ್ಲಿಗೆ ಇನ್ವೆಸ್ಟ್ ಮಾಡಿ. ಇದು ನನ್ನ ಸಜೆಷನ್. ಆಯಿತಾ, ನೀವೇನಾದರೂ ಒಂದು ಒಳ್ಳೆ ಕ್ಯಾಮ್ರಾ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಬೇಸಿಕ್. ಆಯಿತಾ, ನೀವು ಈಗ ಶುರು ಮಾಡ್ತಾ ಇದ್ದೀರಾ, ಒಂದು ಲೆವೆಲ್ಗೆ ರೀಚ್ ಸಿಗ್ತಾ ಇದೆ, ಒಂದು ಒಳ್ಳೆ ಕ್ಯಾಮ್ರಾ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಕರೆಂಟ್ ಸಿಚುವೇಷನ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡುವಂಥ ಕ್ಯಾಮ್ರಾ ಸೋನಿದು ಒಂದು ಕ್ಯಾಮ್ರಾ ಬರುತ್ತೆ, ZV-E10 ಅಂತ. ಆಯಿತಾ, ಅದು 50,000 to 60,000 ರೇಂಜಲ್ಲಿ ಸಿಗುತ್ತೆ. ಒಂದು ಒಳ್ಳೆ ಕ್ಯಾಮ್ರಾ, ಬಿಗಿನರ್ಸ್ಗಳಿಗೆ ಹೇಳಿ ಮಾಡಿಸಿದ ಕ್ಯಾಮ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಅದನ್ನು ಅನ್ಬಾಕ್ಸ್ ಕೂಡ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಬೇಕಾದ್ರೆ ಒಂದು ಪ್ರೈಮ್ ಲೆನ್ಸನ್ನು ಪರ್ಚೇಸ್ ಮಾಡ್ಬೋದು, 50mm ಇಂದು, ಅಥವಾ ಇನ್ನೊಂದು ಬರುತ್ತೆ 16mm f1.4 ಎಲ್ಲ ಬರುತ್ತೆ, ಸಿಗ್ಮಾ ಲೆನ್ಸ್ಗಳು ಬರ್ತವೆ. ಅದನ್ನು ಒಂದು ಸಲ ರಿಸರ್ಚ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಜೆಸ್ಟ್ ಮಾಡುವಂಥ ಕ್ಯಾಮ್ರಾ ಬಿಗಿನರ್ಸ್ಗಳಿಗೆ ಸೋನಿದು ZV-E10. ಆಯಿತಾ, ಇನ್ನು ಮೈಕಿಗೆ ಬಂತು ಅಂತ ಅಂದರೆ, ಪರ್ಸನಲಿ ನಂಗೆ ಅನ್ನಿಸ್ದಂಗೆ ಕ್ಯಾಮ್ರಾಗಿಂತ ಮೈಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನಗಳಿಗೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ವಿಜುವಲ್ಗಿಂತ ನಿಮ್ಮ ವಾಯ್ಸು ಕ್ಲಿಯರ್ ಆಗಿರಬೇಕು. ವಾಯ್ಸೇ ಕರೆಕ್ಟಾಗಿ ಕೇಳ್ತಿಲ್ಲ ಅಂತ ಅಂದರೆ ಕನೆಕ್ಟ್ ಆಗಲ್ಲ. ಆಯಿತಾ, ಸೊ ಈ ವಿಷಯ ತಲೆಯಿಟ್ಕೊಳ್ಳಿ. ನನ್ನ ಹತ್ರ ಪರ್ಸನಲಿ DJI ಮೈಕ್ ಸಹ ಇದೆ, ಮತ್ತು ಇನ್ನೊಂದು ಹಾಲಿಲ್ಯಾಂಡ್ ಅವ್ರದ್ದು ಲಾರ್ಕ್ ಮ್ಯಾಕ್ಸ್ ಅಂತ ನಾನೀಗ ಪರ್ಸನಲಿ ಯೂಸ್ ಮಾಡ್ತಿರುವಂಥದ್ದು ಈ ಹಾಲಿಲ್ಯಾಂಡಿಂದ ಮೈಕು. ಇದನ್ನು ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಇದರಲ್ಲಿ ನಿಮ್ಗೆ 2 ಸಿಗುತ್ತೆ ಡಿವೈಸ್. ಇದರಲ್ಲೇ ಚಾರ್ಜ್ ಆಗಿಬಿಡುತ್ತೆ, ಅದನ್ನ ನಾನು ನಿಮಗೆ ಬೀರೋಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರ ಬೆಲೆ ಸ್ವಲ್ಪ ಜಾಸ್ತಿ. ಆಯಿತಾ, ಇನ್ವೆಸ್ಟ್ ಮಾಡಿದ್ರೆ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡ್ಬಿಟ್ಟು ಒಳ್ಳೆಯದನ್ನ ತೊಗೊಳ್ಳಿ. ಸೊ ಇದು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಕೇಳ್ತೀನಿ ಅಂತ ಅಂದರೆ, ನೀವು ಹೊರಗಡೆ ಔಟ್ಡೋರ್ ಶೂಟ್ ಮಾಡ್ತಿರ್ಬೇಕಾದ್ರೆ ಹೆವಿ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಆಯಿತಾ, ಸೊ ಹೆವಿ ಯೂಸ್ ಆಗುತ್ತೆ. ಸೊ ಪಬ್ಲಿಕ್ಕಲ್ಲಿ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನಾಯ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಯಿತಾ, ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಆ ಒಂದು ರೀಸನು, ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ DJIಗಿಂತ
ತುಂಬ ಚೆನ್ನಾಗಿದೆ ಇದರಲ್ಲಿ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈಗೇನು ನೀವು ವಾಯ್ಸನ್ನು ಕೇಳಿಸ್ಕೊತಾ ಇದ್ದೀರಾ, ಸೊ ಇದೇ ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಸೊ ನಾನು ನಿಮ್ಗೊಂದು ಡೆಮೋ ಕೊಡ್ತೀನಿ ಆಯಿತಾ. ಸೊ ಕೇಳಿಸ್ಕೊಂಬನ್ನಿ ಫಸ್ಟ್ ಅದನ್ನು. ಓಕೆ, ನೀವೇನು ಕೇಳಿಸ್ಕೊತಾ ಇದ್ದೀರಾ, ಈಗ ಬ್ಯಾಕ್ಗ್ರೌಂಡ್ ನಾಯ್ಸ್ನ ಜೊತೆಗೆ ಬರ್ತಿರುವಂಥ ಸೌಂಡ್ ರೆಕಾರ್ಡಿಂಗ್ ಆಯಿತಾ, ಕೇಳಿಸ್ಕೊತಾ ಇದ್ದಾರೆ. ಯಾರೋ ಡ್ರಿಲ್ ಏನೋ ಮಾಡ್ತಾ ಇದ್ದಾರೆ. ಸೊ ನಾನೀಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಸೊ ನೀವೇನು ಕೇಳಿಸ್ಕೊತಾ ಇದ್ದೀರಾ, ಇದೀಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡಿರುವಂಥ ಆಡಿಯೋ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳಿ. ಮುಂಚೆ ಆಫ್ ಆಗಿದ್ದಾಗ ಯಾವ ರೀತಿ ಕೇಳ್ತಾ ಇತ್ತು, ಆನ್ ಮಾಡಿದಾಗ ಹೆಂಗೆ ಕೇಳ್ತಾ ಇದೆ ಅಂತ. ಬಟ್ ಸ್ಟಿಲ್ ಈಗಲೂ ಕೂಡ ಒಂದು ಏನು ಡ್ರಿಲ್ಲಿಂಗು ಆಗ್ತಾ ಇದೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಓಕೆ, ನೋಡ್ತಾ ಇದ್ದೀರಾ, ಮತ್ತೊಮ್ಮೆ ನಾನು ಈಗ ಆಫ್ ಮಾಡಿದೆ. ಈಗ ಮತ್ತೆ ಆನ್ ಮಾಡ್ತೀನಿ. ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಯಿತು. ಮತ್ತೆ ಆಫ್ ಮಾಡ್ತೀನಿ. ಆಫ್ ಆಯಿತು. ಆನ್ ಮಾಡ್ತೀನಿ. ಆನ್ ಆಯಿತು. ನಿಮ್ಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಯಾವಾಗ ಹೆವಿ ಯೂಸ್ ಆಗುತ್ತೆ ಅಂತ. ಅಂದರೆ ನಾವು ಟ್ರಾಫಿಕ್ಕಲ್ಲಿ ಅಥವಾ ಹೆವಿ ಕ್ರೌಡ್ ಇರೋ ಟೈಮಲ್ಲಿ ಈ ರೀತಿ ವೀಡಿಯೋ ರೆಕಾರ್ಡಿಂಗನ್ನು, ಆಡಿಯೋ ರೆಕಾರ್ಡಿಂಗ್ ಮಾಡಿದ್ವು ಅಂತ ಅಂದರೆ ಹೆವಿ ಯೂಸ್ ಆಗುತ್ತೆ ಆಯಿತಾ. ನಾಯ್ಸ್ ಕ್ಯಾನ್ಸಲೇಷನ್ ಹೆವಿ ಕಟ್ ಆಗಿಬಿಡುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಮಾಡುತ್ತೆ. ಮತ್ತು ಮೈಕನ್ನು ಈ ರೀತಿ ನಾವು ಹೆಡ್ಫೋನ್, ಟ್ರೂ ವೈರ್ಲೆಸ್ ಹೆಡ್ಫೋನ್ ಇರುತ್ತಲ್ವ, ಸೊ ಆ ರೀತಿ ಇದರೊಳಗೆ ಇಟ್ಬಿಟ್ಟು ಚಾರ್ಜನ್ನು ಕೂಡ ಮಾಡ್ಬೋದು. ಹಿಂಗೆ ತೆಗೆದುಬಿಟ್ಟು ಇದರೊಳಗೆ ಚಾರ್ಜ್ ಆಗಿಬಿಡುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟು. ಕಾಸ್ಟ್ ಜಾಸ್ತಿ ಆಗಿತ್ತು ನೋಡಿ, ನಿಮ್ಗೆ ಇಷ್ಟೊಂದು ಬಡ್ಜೆಟ್ ಇಲ್ಲ ಅಂದರೆ ಬೇಸಿಕ್ ಹೆಡ್ಫೋನ್ಸ್ಗಳು ಸಿಗ್ತವೆ, ತುಂಬ ಕಡಿಮೆಯೂ ಸಿಗುತ್ತೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದ್ರೆ ಕ್ವಾಲಿಟಿ ಮೈಕಿನ ತುಂಬ ಇಂಪಾರ್ಟೆಂಟು. ಸೊ ನೋಡಿ, ನಿಮ್ಗೆ ಇಷ್ಟ ಬಂದಿದ್ದು ಬ್ರ್ಯಾಂಡ್ ತೊಗೊಬೋದು. ಸೊ ಇದೊಂದು ಚೆನ್ನಾಗಿದೆ. ಒಟ್ಟಿಗೆ ಕರೆಂಟ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಇದಾದ ನಂತರ ಲೈಟಿಂಗು. ನಾನೀಗ 2 ಲೈಟ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ನಿಮಗೆ ಕಾಣ್ತಿರಲ್ಲ. ಬಟ್ ನನಗೆ ಅನ್ನಿಸ್ದಂಗೆ ಪರ್ಸ್ನಲಿ ಲೈಟಿಂಗ್ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ಸ್ಟಾರ್ಟಿಂಗು ನೀವು ಏನು ನ್ಯಾಚುರಲ್ ಲೈಟ್ ಇರುತ್ತೆ ಅದರಲ್ಲೇ ಶೂಟ್ ಮಾಡ್ಕೊಳ್ಳಿ. ನಿಮ್ಮದು ಚಾನಲ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ, ಆಡಿಯನ್ಸ್ ತುಂಬ ಬರ್ತಾಯಿದ್ದಾರೆ, ಒಂದು ಸ್ವಲ್ಪ ರೆವಿನ್ಯೂ ಅದರಿಂದ ಬರ್ತಾಯಿದೆ ಅಂತ ಅಂದಾಗ ಮಾತ್ರ ಈ ಲೈಟಿಂಗ್ಸನ್ನು, ಈ ಕ್ಯಾಮ್ರಾನ, ಈ ನಾನೇನು ಹೇಳಿದೆ ಮೈಕು, ಇದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಕೊಬೋದು ಆಯಿತಾ. ಸೊ ಸ್ಟಾರ್ಟಿಂಗೇ ದಯವಿಟ್ಟು ಯಾರು ಕೂಡ ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಇದಿಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡುವಂಥ ಕೆಲವೊಂದು ಬೇಸಿಕ್ ನಮ್ಮ ವಿಡಿಯೋ ಕ್ರಿಯೇಷನಿಗೆ ಬೇಕಾಗುವಂಥ ಕೆಲವೊಂದು ಬೇಸಿಕ್ ಎಕ್ವಿಪ್ಮೆಂಟ್ಗಳನ್ನ ನಿಮ್ಗೆ ಸಜೆಸ್ಟ್ ಮಾಡಿದ್ದೀನಿ. ಲೈಟ್ ಬೇಡ, ಈ ಮೈಕು ನನ್ನ ಸೋನಿ ಕ್ಯಾಮ್ರಾ ಹೇಳಿದೆ, ಇದನ್ನು ನೀವು ಫಸ್ಟು ತಗೊಳ್ಳಿ ಆಯಿತಾ. ನಂತರ ಕಂಟೆಂಟನ್ನು ಚೂಸ್ ಮಾಡುವಂಥದ್ದು. ತುಂಬ ಜನ ಕೇಳುವಂಥ ಪ್ರಶ್ನೆ, ಯಾವುದ್ರ ಬಗ್ಗೆ ವಿಡಿಯೋ ಮಾಡಲಿ, ನಾನು ಮೂವಿ ಬಗ್ಗೆ ಮಾಡಲಾ, ಅಥವಾ ಶಾರ್ಟ್ ಮೂವೀಸ್ ಮಾಡಲಾ, ಅಥವಾ ಟೆಕ್ ಬಗ್ಗೆ ವಿಡಿಯೋ ಮಾಡಲಾ. ನಾನು ನಿಮಗೆ ಸಜೆಸ್ಟ್ ಮಾಡೋದು, ನಿಮ್ಗೆ ಯಾವ್ದು ಪ್ಯಾಷನ್ ಇದೆ, ಯಾವ್ದು ಇಂಟ್ರೆಸ್ಟ್ ಇದೆ, ಅದನ್ನು ನೀವು ವಿಡಿಯೋ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದರಿಂದ ವ್ಯೂಸ್ ಚೆನ್ನಾಗಿ ಬರುತ್ತೆ ಅದು ನಾನು ಮಾಡ್ತೀನಿ ಅಂತ ದಯವಿಟ್ಟು ಹೋಗಬೇಡಿ. ನಿಮ್ಗೆ ಪ್ಯಾಷನ್ ಇದ್ದರೆ, ನಿಮಗೆ ಇಷ್ಟ ಆಗುತ್ತೆ ಮಾಡೋದು, ಸುಮ್ಮನೆ ಏನೋ ದುಡ್ಡು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಜ, ಒಂದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ, ಆಮೇಲೆ ಬೋರ್ ಹೊಡೆಯೋಕ್ಕೆ ಶುರು ಆಗಿಬಿಡುತ್ತೆ ಆಯಿತಾ. ಬಟ್ ಕೆಲವೊಂದು ಟೈಮ್ ಹೆಂಗೆ ದುಡ್ಡು ಬರ್ತಾ ಇದೆ ಅಂತಂದರೆ ಮಾಡೋಣ ಅನ್ನೋ ಒಂದು ಧೈರ್ಯ ಕೂಡ ಇರುತ್ತೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದಾದ್ರೆ, ನಿಮ್ಗೇನು ಪ್ಯಾಷನ್ ಇದೆ ಅದ್ರ ಬಗ್ಗೆ ಕಂಟೆಂಟನ್ನು ಮಾಡಿ. ನೆಕ್ಸ್ಟು, ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಮೇಯ್ನ್ ಇಂಪಾರ್ಟೆಂಟು ನೀವು ಹಾಕುವಂಥ ಟೈಟಲ್ಲು ಮತ್ತು ತಮ್ನೈಲು. ಜನ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡೋದು ತಮ್ನೈಲ್ ಮತ್ತು ಟೈಟಲ್ನ ನೋಡಿ ಆಯಿತಾ. ತಮ್ನೈಲ್ ಟೈಟಲ್ಲೇ ಚೆನ್ನಾಗಿಲ್ಲ, ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ ಅಂತ ಅಂದರೆ ಜನಗಳಿಗೆ ಹೆಂಗೆ ಗೊತ್ತಾಗಲ್ಲ. ಸೊ ತಮ್ನೈಲು, ಟೈಟಲ್ಲು ಫಸ್ಟ್ ಚೆನ್ನಾಗಿರಬೇಕು, ಆಮೇಲೆ ಒಳಗಡೆ ಕಂಟೆಂಟು ಚೆನ್ನಾಗಿದೆಯಲ್ವೋ ಆಮೇಲೆ ಜನ ಡಿಸೈಡ್ ಮಾಡ್ತಾರೆ ಆಯಿತಾ. ಸೊ ತಲೆಯಿಡ್ಕೊಳ್ಳಿ, ತಮ್ನೈಲ್, ಟೈಟಲ್ ವೆರಿ ಇಂಪಾರ್ಟೆಂಟ್, ಸಖತ್ ಇಂಪಾರ್ಟೆಂಟು. ಜನ ಅದನ್ನು ಕ್ಲಿಕ್ ಮಾಡಿದ ಅವೆರಡೂ ನೋಡಿ, ಒಳಗಡೆ ವಿಡಿಯೋ ನೋಡಲ್ಲ. ಆಮೇಲೆ ಅದನ್ನು ಕ್ಲಿಕ್ ಮಾಡಿದ್ರೆ ಜನ ವಿಡಿಯೋ ನೋಡ್ತಾರೆ. ವಿಡಿಯೋ ಇಷ್ಟ ಆಯಿತಾ ಕಂಟಿನ್ಯೂ ಮಾಡ್ತಾರೆ ವಾಚನ್ನು. ಇಷ್ಟ ಆಗಿಲ್ವಾ, ತಮ್ನೇಲೆ ಒಂಥರ ಇದೆ, ವೀಡಿಯೋನೇ ಒಂಥರ ಇದೆ ಅಂದರೆ ಜನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನಿಮ್ಮ ಕಂಟೆಂಟಿಗೆ ತಕ್ಕಂಗೆ ಅಷ್ಟೇ ಚೆನ್ನಾಗಿ ತಮ್ನೇಲ್ ಕೂಡ ಇರಬೇಕಾಗುತ್ತೆ ಆಯಿತಾ. ತುಂಬ ಜನ, ಲಕ್ಷಾಂತರ ಜನ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಅದರಲ್ಲಿ ನಿಮ್ಮ ವೀಡಿಯೋನೇ ಅವ್ರು ಕ್ಲಿಕ್ ಮಾಡಬೇಕು ಅಂತ ಅಂದರೆ ತಮ್ನೇಲ್, ಟೈಟಲ್ ಹೆವಿ ಇಂಪಾರ್ಟೆಂಟು ಆಯಿತಾ. ಮತ್ತು ಈ ಟೈಟಲ್ನಲ್ಲಿ ಕೆಲವೊಂದು ಕೀವರ್ಡ್ಸನ್ನು ಯೂಸ್ ಮಾಡುವಂಥದ್ದು ಕೂಡ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಈ ಟೈಟಲ್ನಲ್ಲಿ ನೀವೇನು ಹಾಕಿರ್ತೀರ ಅದ್ರ ಮೇಲೆ ನಿಮ್ಮ ಯೂಟ್ಯೂಬಿಂದು ರೆವಿನ್ಯೂ ಡಿಪೆಂಡ್ ಆಗುತ್ತೆ ಆಯಿತಾ. ಮತ್ತು ಡಿಸ್ಕ್ರಿಪ್ಷನ್ ಏನೆಲ್ಲ ಕೀವರ್ಡ್ ಯೂಸ್ ಮಾಡಿದ್ರೆ, ಟ್ಯಾಗ್ಸಲ್ಲಿ ಏನು ಯೂಸ್ ಮಾಡಿದರೆ ಕೀವರ್ಡ್ಸನ್ನು, ಅದ್ರ ಮೇಲೆ ನಿಮ್ಮ ವಿಡಿಯೋದು ರೆವಿನ್ಯೂ ಡಿಪೆಂಡ್ ಆಗುತ್ತೆ ಆಯಿತಾ. ನೀವು ಒಳ್ಳೊಳ್ಳೆ ಕೀವರ್ಡ್ಸನ್ನು ಯೂಸ್ ಮಾಡಿದ್ರೆ ರೆವಿನ್ಯೂ ಜಾಸ್ತಿ ಬರುತ್ತೆ. ಒಳಗಡೆ ಕಂಟೆಂಟ್ ಮ್ಯಾಟ್ರ್ ಆಗಲ್ಲ. ಯೂಟ್ಯೂಬರ್ ಒಳಗೆ ಕಂಟೆಂಟನ್ನು ಕೂಡ ನೋಡ್ತಾರೆ ಆಯಿತಾ, ಟ್ರ್ಯಾಕ್ ಮಾಡ್ತಾರೆ ಆಡಿಯೋನೆಲ್ಲ. ಬಟ್ ಮೇಯ್ನ್ ಫಸ್ಟ್ ನೋಡುವಂಥದ್ದು ಈ ಟೈಟಲ್ಸಲ್ಲಿರುವಂಥ ಟ್ಯಾಗ್ಗಳು, ಡಿಸ್ಕ್ರಿಪ್ಷನ್ ಇರುವಂಥ ಟ್ಯಾಗ್ಗಳು ಮತ್ತು ಟ್ಯಾಗ್ಸ್ ಏನಿರುತ್ತೆ ಅವೆಲ್ಲ ನೋಡಿಕೊಂಡು ರೆವಿನ್ಯೂ ಡಿಸೈಡ್ ಆಗುತ್ತೆ, ಬಿಡ್ ಮಾಡ್ತಾರೆ. ಓಕೆ, ಈ ಟ್ಯಾಗ್ ಇದ್ದರೆ ಇಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಅಡ್ವರ್ಟೈಸರ್ಗಳು ಬಿಡ್ ಮಾಡ್ತಾರೆ. ಸೊ ಆ ರೀತಿ ಆಯಿತಾ. ಸೊ ತಮ್ನೇಲ್, ಟೈಟಲ್ ತುಂಬ ಇಂಪಾರ್ಟೆಂಟು. ಈ ಯೂಟ್ಯೂಬ್ ಆಲ್ಗರಿದಮ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ನಂಗನ್ನಿಸ್ದಂಗೆ ಈ ಕ್ರಿಯೇಟರ್ ಲೈಫ್ ಇದೆ ಅಲ್ವಾ, ತುಂಬ ಶಾರ್ಟ್ ಆಯಿತಾ, ತುಂಬ ಶಾರ್ಟು. ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಯಾರೋ ಒಬ್ಬ ಫುಲ್ ಲಾಂಗ್ ಟರ್ಮ್ ಇರ್ತಾನೆ ಅಂತ ಅಂದ್ರೆ ಆಗಲ್ಲ. ಇಂಗ್ಲೀಷಲ್ಲಿ
ಅಂದರೆ ನಾವು ಆಲ್ ಓವರ್ ದ ವರ್ಲ್ಡ್ ನೋಡೋದಕ್ಕೆ ಹೋದರೆ ಪ್ಯೂಡಿಪೈ ಅಂತ ಒಬ್ಬರು ನಂಗೆ ಗೊತ್ತಿಲ್ಲ, ನಿಮ್ಮಲ್ಲಿ ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಅವರೊಂದು 5-6 ವರ್ಷ ಯೂಟ್ಯೂಬಲ್ಲಿ ಫುಲ್ ಲೀಡ್ ಅವ್ರದ್ದೇ ಹೈಯೆಸ್ಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರದ್ದೇ ಜಾಸ್ತಿ ಇದ್ದಿದ್ದು, ವ್ಯೂಸ್ ಎಲ್ಲದನ್ನು. ಆಮೇಲೆ ಇನ್ನೊಬ್ರು ಯಾರೋ ಬಂದರು, ಈಗ ಮಿಸ್ಟರ್ ಬೀಸ್ಟು. ಸೊ ಆ ರೀತಿ ಆಯಿತಾ, ಯೂಟ್ಯೂಬಲ್ಲಿ ಒಬ್ಬ ಪರ್ಮನೆಂಟಾಗಿ ಅವನೇ ಇರ್ತಾನೆ ಟಾಪಲ್ಲಿ ಅಂತ ಅಲ್ಲ, ಅವನೇ ಪರ್ಮನೆಂಟಾಗಿ ರಿಲೆವೆಂಟ್ ಆಗಿರ್ತಾನೆ ಅಲ್ಲ. ಯಾರೋ ಒಬ್ಬ ವ್ಯಕ್ತಿ ಯೂಟ್ಯೂಬ್ ಅಥವಾ ಯಾವುದೇ ಕಂಟೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಜಾಸ್ತಿ ದಿನ ರಿಲೆವೆಂಟ್ ಆಗೋದಕ್ಕೆ ಆಗಲ್ಲ. ಕಷ್ಟ, ಅದು ರಿಲೆವೆಂಟ್ ಆಗ್ಬೋದು, ಹೆವಿ ಕಷ್ಟಪಡಬೇಕು, ರಿಲೆವೆಂಟ್ ಇರಲ್ಲ ಆಯಿತಾ. ಸೊ ನಾನು 9 ವರ್ಷ ಆಯಿತು, ನನಗೆ ಗೊತ್ತಿಲ್ಲ ನಾನು ಇನ್ನೂ ರಿಲೆವೆಂಟಾ ಏನು ಅಂತ. ಬಟ್ ಜನ ನೋಡ್ತಾರೆ, ಅಲ್ಲಿ ಹೇಳಿದಂಗೆ ನೋಡ್ತಾರೆ, ಅದಂಗೆ ವೀಡಿಯೋ ಮಾಡ್ಕೊಂಡು ಆಗೋದಷ್ಟೇ ಆಯಿತಾ. ಸೊ ಇದೊಂದು ತಲೆ ಇಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ನೀವು ಕೆಳಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಚೆನ್ನಾಗಿ ಮೇಲೆ ಕತ್ತಿಸ್ಬೋದು. ಹೇಳಿದ್ನಲ್ಲ, ನೀವು ಯಾವಾಗ ಬೇಕಾದರೂ ತುಳಿತಾರೆ, ಚೂರು ಕಣ್ಣೀರು ಹಾಕ್ಬಿಡಿ, ಬೇಕಾರೆ ಕಣ್ಣೀರು ಹಾಕ್ಬಿಟ್ಟು 1-2 ವಿಡಿಯೋ ಹಾಕಿ ಪಟ್ ಅಂತ ಹಂಗೆ ಕ್ಷಮಿಸ್ಬಿಡೋಣ ಅಂತ ಕ್ಷಮಿಸ್ಬಿಟ್ಟು ಮತ್ತೆ ಮೇಲೆ ಹತ್ತಾರೆ ನಿಮ್ಮ. ಅಷ್ಟೇನೇನೂ ಇಲ್ಲ, ಕಣ್ಣೀರು ಹಾಕ್ಬಿಟ್ಟು 1-2 ಡೈಲಾಗ್ ಹೊಡೆದ್ರೆ ಮುಗೀತು. ಜನ ಇದ್ದಾರೆ ಅಲ್ವಾ, ಜನ ತುಂಬ ಬೇಗ ಪ್ಲೇಟನ್ನು ಚೇಂಜ್ ಮಾಡ್ತಾರೆ. ಸೊ ಈಸಿ ಈಗಂತೂ. ಸೊ ಇದೊಂದು ವಿಷಯದಲ್ಲಿ ಇಟ್ಕೊಳ್ಳಿ, ಯಾವುದು ಪರ್ಮನೆಂಟ್ ಅಲ್ಲ ಈ ಒಂದು ಕ್ರಿಯೇಟರ್ ಫೀಲ್ಡಲ್ಲಿ. ಯಾವ ಬೇಕಾದರೂ ಮನೆಗೆ ಹೋಗ್ಬೋದು ನೀವು. ಇನ್ನು ನಿಮಗೆ ಕೆಲವೊಂದು ಸಜೆಷನ್ ಕೊಡಬೇಕು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಇಷ್ಟು ಹೊತ್ತು ಕೊಟ್ಟಿದ್ದು ಸಜೆಷನ್ನೇ ಅಡಿಷ್ನಲ್ ಸಜೆಷನ್ನು. ಇದನ್ನು ತುಂಬ ವರ್ಷಗಳಿಂದ ಹೇಳ್ಕೊಂಬರ್ತಿದ್ದೀನಿ. ಯೂಟ್ಯೂಬಿಗೆ ನೀವು ಬರ್ತಾಯಿದ್ದೀರಾ ಅಥವಾ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಿಗೆ ನೀವು ಬರ್ತಿದ್ದೀರಾ ಅಂತ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸು ತುಂಬ ಇಂಪಾರ್ಟೆಂಟು. ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಸುಮ್ಮನೆ ಆಗಬೇಡಿ. ಒಂದು ವಿಡಿಯೋ ಚೆನ್ನಾಗಿ ಹೋಗಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಹೋಗ್ತಾಯಿರಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಒಂದಲ್ಲ ಒಂದಿನ ಒಂದು ವಿಡಿಯೋ ನಿಮಗೆ ಒಂದು ಒಳ್ಳೆ ಸಕ್ಸಸ್ಸನ್ನು ಕೊಡುತ್ತೆ. ಕೆಲವು ಜನಕ್ಕೆ 1000 ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಗುರು, ಆದರೂ ಸಕ್ಸಸ್ ಸಿಗಲ್ಲ. ಕೆಲವು ಜನ ಮೊದಲನೇ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ, ಬೆಂಕಿ ವ್ಯೂಸ್ ಬಂದುಬಿಡುತ್ತೆ ಆಯಿತಾ. ಸೊ ಆ ರೀತಿ ಡಿಪೆಂಡ್ ಆಯಿತಾ, ವೈರಾಲಿಟಿ ಎಷ್ಟಿದೆ ಆ ಒಂದು ಕಂಟೆಂಟ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೋ ನಾರ್ಮಲ್ ಬೇಸಿಕ್ ವೀಡಿಯೋ ಮಾಡಿದ್ರೆ ಹೋಗಲ್ಲ. ನೀವು ನಿಮ್ಮದೊಂದು ಚಾನಲ್ ಒಂದು ಲೆವೆಲ್ ರೀಚ್ ಆದಮೇಲೆ ನೀವು ಏನು ಹಾಕಿದ್ರೂ ಹೋಗುತ್ತೆ, ಒಂದೊಂದು ಸಲ ಏನು ಹಾಕಿದ್ರೂ ಹೋಗ್ಬಿಡುತ್ತೆ ಆಯಿತಾ. ಸೊ ಸ್ಟಾರ್ಟಿಂಗ್ ನಿಮ್ಮ ಚಾನಲ್ ಗ್ರೋ ಮಾಡೋ ತನಕ, ಆಮೇಲೆ ನೀವು ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಜಾಸ್ತಿ ದಿನ ರಿಲೆವೆಂಟ್ ಆಗಿರ್ತೀರ. ಇನ್ನೇನು ಬಿಡಿ ಸಬ್ಸ್ಕ್ರೈಬರ್ ಬಂತು, ಜನ ಏನು ಹಾಕಿದ್ರು ನೋಡ್ತಾರೆ ಅಂದ್ಕೊಂಡು ಬೇಕಾಬಿಟ್ಟು ವಿಡಿಯೋ ಮಾಡಿದ್ರೆ ರಿಲೆವೆನ್ಸಿ ಕಡಿಮೆ ಆಗುತ್ತೆ. ನಿಮ್ಮ ಬದಲು ಇನ್ನೊಬ್ಬ ಯಾರೋ ಬರ್ತಾನೆ ಕಾಂಪಿಟೇಷನ್ನು, ನಿಮ್ಮನ್ನು ಬೀಟ್ ಮಾಡ್ಕೊಂಡು ಅವ್ನ ವೀಡಿಯೋಸ್ ಚೆನ್ನಾಗಿ ಹೋಗುತ್ತೆ. ಸೊ ಆ ರೀತಿ ಜಾಸ್ತಿ ದಿನ ರಿಲೆವೆಂಟ್ ಆಗಬೇಕು ಅಂದರೆ ಕನ್ಸಿಸ್ಟೆಂಟಾಗಿ ಒಂದು ಒಳ್ಳೆ ಕಂಟೆಂಟನ್ನು ಅಪ್ಲೋಡ್ ಮಾಡ್ಕೊಂಡು ಹೋಗಬೇಕು. ಸೊ ಆ ರೀತಿ. ಸೊ ಕನ್ಸಿಸ್ಟೆನ್ಸಿ, ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಪೇಷನ್ಸ್ ಆಗಿ ಅಪ್ಲೋಡ್ ಮಾಡ್ತಾ ಇರಬೇಕು, ವೀಡಿಯೋ ಮಾಡ್ತಿರಬೇಕು, ಕಷ್ಟಪಡಬೇಕು, ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋಗಬೇಕು. ನಂತರ ಎಕ್ಸ್ಪೆಕ್ಟೇಷನ್, ದಯವಿಟ್ಟು ಸ್ಟಾರ್ಟಿಂಗ್ ನೀವು ಯಾರು ಕೂಡ ಈ ಯೂಟ್ಯೂಬಿಂದಾಗಲಿ ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಿಂದ ರಿಟರ್ನ್ ಬರುತ್ತೆ, ಅದರಿಂದ ವ್ಯೂಸ್ ಬರುತ್ತೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಬೇಡ. ವ್ಯೂಸ್ ಬರುತ್ತೋ ಬಿಡುತ್ತೋ ಅಪ್ಲೋಡ್ ಮಾಡಿ, ಯಾರಿಗೆ ಗೊತ್ತು ಮುಂದೊಂದು ದಿನ ಒಂದೇ ಒಂದು ವೀಡಿಯೋ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು ಆಯಿತಾ. ಸೊ ಆ ರೀತಿ ನನಗೆ ಈ ಒಂದೇ ಒಂದು ವೀಡಿಯೋ ಅಂತೀನಿ, ನನಗಾಗೊಂದು ನೆನಪಿಗೆ ಬರುತ್ತೆ ಆಯಿತಾ. ನನಗೆ ಹೆಸರು ಮರ್ತೋಯ್ತು. ನನಗೆ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಮೂವಿ ಬಂತು ಆಯಿತಾ. ಲಿಟ್ರಲಿ ಅವ್ರು ಅಮೃತಾಂಜನ್ ಕ್ರಿಯೇಟರ್ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಅದಕ್ಕಿಂತ ಮುಂಚೆ ನಾನು ಅವ್ರ ಚಾನಲ್ ನೋಡ್ತಿರ್ಬೇಕು, ಅದಕ್ಕಿಂತ ಮುಂಚೆ ಬೇಜಾನ್ ಶಾರ್ಟ್ ಮೂವೀಸು, ಬೇಜಾನ್ ವೀಡಿಯೋಸ್ ಎಲ್ಲ ಮಾಡಿದ್ರು ಅವರು. ಬಟ್ ಅವರಿಗೆ ಸಕ್ಸಸ್ ಕೊಟ್ಟಿದ್ದು ಅಮೃತಾಂಜನಿಂದ. ಈಗ ಅವ್ರು ಏನು ಮಾಡಿದ್ರೆ ಹೋಗುತ್ತೆ. ಎಷ್ಟೊಂದು ಶಾರ್ಟ್ ಮೂವಿ ಮಾಡ್ತಾರೆ ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ, ರೀಚ್ ಚೆನ್ನಾಗಿದೆ, ಎಲ್ಲ ರೆಕಗ್ನೈಸೇಷನ್ ಕೊಟ್ಟಿದ್ದಾರೆ. ಸೊ ಆ ರೀತಿ ಆಯಿತಾ. ಅವರು ಒಂದು ವೀಡಿಯೋ ಮುಂಚೆ ಅಮೃತಾಂಜನ್ಗಿಂತ ಮುಂಚೆ ಎಷ್ಟು ವೀಡಿಯೋ ಮಾಡಿ ಕಷ್ಟಪಟ್ಟಿದ್ದಾರೆ ನೋಡಿ, ಅದು ಅವರಿಗೆ ಒಂದು ಸಕ್ಸಸ್ಸನ್ನು ಕೊಡ್ತು. ಇದು ತುಂಬ ಸಲ ಹೇಳಿದ್ದೀನಿ ನಾನು. ಸೊ ಆ ರೀತಿ ಒಂದು ವೀಡಿಯೋ ಇದನ್ನೇ ಚೇಂಜ್ ಮಾಡ್ಬೋದು ಆ ರೀತಿ. ನಂತರ ಕಾಮೆಂಟ್ಸು, ಡೀಲಿಂಗ್ ವಿತ್ ಕಾಮೆಂಟ್ಸ್. ಸೊ ಇದು ಸ್ವಲ್ಪ ಕಷ್ಟ ಆಯಿತಾ. ನೀವು ಕಾಮೆಂಟ್ಗಳಿಗೆ ರಿಪ್ಲೈ ಮಾಡುವಂಥದ್ದು ನಿಮಗೆ ಬಿಟ್ಟಿದ್ದು ಆಯಿತಾ. ಹೌದು, ಸ್ಟಾರ್ಟಿಂಗ್ ಸ್ವಲ್ಪ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡಿದ್ರೆ ಒಳ್ಳೆಯದು. ಬಟ್ ಪ್ರತಿಯೊಂದು ಕಾಮೆಂಟ್ಗಳಿಗೂ ನೀವು ರೆಸ್ಪಾಂಡ್ ಮಾಡೋದಕ್ಕೆ ಹೋಗಬೇಡಿ. ಇದು ನನ್ನ ಸಜೆಷನ್ನು. ಏನಕ್ಕೆ ಅಂದರೆ ಯಾರೊಬ್ಬ ಏನೋ ನೆಗೆಟಿವ್ ಕಾಮೆಂಟ್ ಮಾಡ್ತಾನೆ, ನೀವು ಅವನಿಗೆ ಯಾವಾಗ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ತೀರಾ. ಕೆಲವೊಂದಕ್ಕೆ ಒಳ್ಳೆ ಕಾಮೆಂಟ್ಗಳಿಗೆ ರಿಪ್ಲೈ ಮಾಡಬೇಕು, ಬಟ್ ಕೆಲವೊಂದು ನೆಗೆಟಿವ್ ಕಾಮೆಂಟ್ಗಳಿಗೆ ಯಾವುದೇ ಕಾರಣಕ್ಕೂ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಇಗ್ನೋರ್ ಮಾಡಿ ಬಿಸಾಕಿ. ಯಾರೊಬ್ಬ ಏನೋ ಬೈತಾ ಇದ್ದಾನ, ಇಗ್ನೋರ್ ಮಾಡಿ ಬಿಸಾಕಿ. ನೀವು ಯಾವಾಗ ಅವ್ರಿಗೆ ರಿಪ್ಲೈ ಮಾಡ್ತೀರಾ, ತಗೋ ನೀವು ಅವನಿಗೆ ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಂತ ಆಯಿತು. ಅವ್ನು ರಿಪ್ಲೈ ಮಾಡಿದ್ರೆ ಅಟೆನ್ಷನ್ ಕೊಡ್ತೀರಾ, ಅವನಿಗೆ ಅದೇ ಬೇಕು. ನೀವು ರಿಪ್ಲೈ ಮಾಡಿದ್ರೆ ಅವ್ನು ಇನ್ನೊಂದು ರಿಪ್ಲೈ ಮಾಡ್ತಾನೆ. ನೀವು ಅದರಿಂದ ಟ್ರಿಗರ್ ಆಗಬಾರದು. ಈ ವಿಷಯದಲ್ಲಿ ಇಟ್ಕೊಳ್ಳಿ. ಈ ಕಾಮೆಂಟ್ಸಿಗೆ ಡೀಲ್ ಮಾಡೋದಿದೆ ಅಲ್ವಾ, ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಕ್ರಿಯೇಟರ್ ಲೈಫಲ್ಲಿ ಕಷ್ಟ ಅಂತ ಅಂದ್ರೆ ಇದೇನೆ ಆಯಿತಾ. ಒಂದು ಕಾಮೆಂಟು ನಮ್ಮ ಮನಸ್ಸನ್ನು ಎಷ್ಟು
ಕೆಳಗೆ ಮಾಡುತ್ತೆ ಅಂತ ಅಂದರೆ ನಮ್ಮ ಮೋಟಿವೇಶನ್ ಎಷ್ಟು ಡಿಮೋಟಿವೇಟ್ ಮಾಡುತ್ತೆ ಕೆಲವೊಂದು ಕಾಮೆಂಟ್ಗಳು ಅಂತ ಅಂದರೆ ಅದನ್ನು ಡೀಲ್ ಮಾಡೋದಿಲ್ವಾ ತುಂಬ ಕಷ್ಟ. ಆದಷ್ಟು ಈ ರೀತಿ ನೆಗೆಟಿವ್ ಕಾಮೆಂಟ್ಗಳನ್ನು ಇಗ್ನೋರ್ ಮಾಡಿಬಿಡಿ ಆಯಿತಾ. ನೀವೆಲ್ಲರನ್ನೂ ಇಂಪ್ರೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಎಲ್ಲರೂ ನೀವು ಒಪ್ಸೋಕ್ಕಾಗಲ್ಲ ಆಯಿತಾ. ನೀವೇನೋ ಒಂದು ಸರಿ ಅಂತಿದ್ದೀರ ಅಂದರೆ ಅದು ಸರಿ ಅಲ್ಲ ತಪ್ಪು ಅನ್ನೋ ಸಾವಿರಾರು ಜನ ಇರ್ತೀರ, ಎಲ್ಲರೂ ನೀವು ಒಪ್ಸೋಕ್ಕಾಗಲ್ಲ, ಎಲ್ರಿಗೂ ಇಂಪ್ರೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಿಟ್ಟಾಕಿ ಎಲ್ರಿಗೂ ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ ನೀವು. ಯಾರು ಏನು ನಿಮ್ಗೆ ಇಷ್ಟ ಮಾತಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಬೇಡಿ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ನೀವು ಏನೇ ಆದರೂ ಮಾಡ್ತಾರೆ. ನಿಮಗೆ ಸಪೋರ್ಟ್ ಮಾಡಲ್ವಾ, ನಿಮ್ಗೆ ಇಷ್ಟಪಡಲ್ವ ಅವರು, ನೀವು ಏನೇ ಮಾಡಿದ್ರು ಅವ್ರು ನಿಮ್ಗೆ ಇಷ್ಟಪಡಲ್ಲ. ಅವರು ಡಿಸ್ಲೈಕನ್ನು ಮಾಡೋರೆ, ನೀವು ಏನೇ ಮಾಡಿ ವೀಡಿಯೋ ನೋಡೋಕ್ಕೆ ಮುಂಚೆನೇ ಡಿಸ್ಲೈಕ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಆಯಿತಾ. ಅವರು ನೀವು ಒಪ್ಸೋಕ್ಕೆ ಆಗಲ್ಲ. ಸೊ ನೀವೇನೋ ಒಂದು ವೀಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಕೆಲವು ಕಾಮೆಂಟ್ಗಳನ್ನು ನೋಡಿ ನೀವು ಅದನ್ನು ಜಡ್ಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಓ ಈ ವಿಡಿಯೋ ಸರಿ ಇಲ್ಲ ಅಂತ. ಲೈಕ್ ಟು ಡಿಸ್ಲೈಕ್ ರೇಷಿಯೋ ನೋಡಿ, ಎಷ್ಟು ಜನ ಲೈಕ್ ಮಾಡಿದರೆ ಎಷ್ಟು ಜನ ಡಿಸ್ಲೈಕ್ ಮಾಡಿದ್ದಾರೆ ಅಂತ ನೋಡಿ, ಇದು ಇಂಪಾರ್ಟೆಂಟ್ ಆಯಿತಾ. ಏನಾಗುತ್ತೆ, ಕೆಲವು ಜನ ಯಾರೋ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ಏನೋ ಬಾಯಿಗೆ ಬಂದಂಗೆ ಒಂದು 3-4 ಕಾಮೆಂಟ್ ಹಾಕ್ಬಿಟ್ಟು ಹೋಗ್ತಾರೆ ಆಯಿತಾ. ನೀವು ಅನ್ಕೋತೀರಾ ಓ ಎಲ್ಲರೂ ಹಂಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ಈ ವಿಡಿಯೋನೇ ಚೆನ್ನಾಗಿಲ್ಲ, ಏನೋ ಆಗಿದೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನೀವು ಬರ್ತೀರ. ಅಲ್ಲ, ಅವ್ನು ಯಾವನ 4-5 ಜನ, ಯಾರೋ ಒಂದು 10, 20, 100 ಜನ ಮಾಡ್ತಾರೆ, 100 ಕಾಮೆಂಟ್ ಬಂತ ನಿಮ್ಮ ವೀಡಿಯೋಗೆ, ಯಾರೋ ಒಂದು 100 ಜನ ಕಾಮೆಂಟ್ ಮಾಡ್ಬಿಟ್ಟು ಹೋದ ಅವನು ಆಯಿತಾ. ಮಾಡಿದ್ದು ಬರೀ 100 ಜನ, ನಿಮ್ಮ ವೀಡಿಯೋ ನೋಡೋದು 10,000 20,000 ಜನ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನೋಡ್ಕೊಂಡು ನಿಮ್ಮ ವೀಡಿಯೋ ಚೆನ್ನಾಗಿಲ್ಲ ಅಂತ ಅನ್ನೋಕ್ಕೋಗ್ಬಿಡಿ ಆಯಿತಾ. ಲೈಕ್ ಟು ಡಿಸ್ಲೈಕ್ ರೇಷಿಯೋ ನೋಡಿ, ಎಷ್ಟು ಜನ ಲೈಕ್ ಮಾಡಿದರೆ ಎಷ್ಟು ಜನ ಡಿಸ್ಲೈಕ್ ಮಾಡಿದ್ದಾರೆ ಆಯಿತಾ. ಎಲ್ಲರೂ ಕಾಮೆಂಟ್ ಮಾಡಲ್ಲ, ಯಾರೋ ಗೊತ್ತಿಲ್ಲದೆ ಇರೋರು, ಯಾರೋ ನಿಮ್ಮ ವೀಡಿಯೋ ಇಷ್ಟ ಇರೋರು, ನಿಮ್ಗೆ ಹೇಟ್ ಮಾಡೋರು ಕಾಮೆಂಟ್ ಮಾಡೋಗ್ತಾರೆ ಆಯಿತಾ. ಹಂಗಂತ ಎಲ್ಲ ಕಾಮೆಂಟು ಹಂಗೆ ಇದೆ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾರೋ ಒಂದು 100 ಜನ ಮಾಡೋಗಿದ್ದಾರೆ ಗುರು ಅಷ್ಟೇ, ನಿಮ್ಮ ವೀಡಿಯೋ ನೋಡ್ರು 10,000 20,000 ಜನ ಆಯಿತಾ. ಅದರಿಂದ ನೀವು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈ ಕಾಮೆಂಟ್ಸನ್ನು ಆದಷ್ಟು ಇಗ್ನೋರ್ ಮಾಡಿ, ಕೆಲವೊಂದು ಒಳ್ಳೆ ಕಾಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡಿ ಆಯಿತಾ. ಹೇಳ್ತೀನಿ ಕೇಳಿ, ಜನರ ಮೈಂಡ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ನಮಗೆ ನಿಜವಾಗ್ಲೂ ಜಡ್ಜ್ ಮಾಡೋದಕ್ಕಾಗಲ್ಲ ಆಯಿತಾ. ನಿಮ್ಮನ್ನು ಇವತ್ತು ಉಗಿಬೋದು, ಇವತ್ತು ಉಗಿತಾರೆ ಅವರು, ನಾಳೆ ನೀನು ದೇವ್ರ ಗುರು ಅಂತಾರೆ. ಇವತ್ತು ನಿನ್ನನ್ನು ದೇವ್ರ ಗುರು ನೀನು ಅಂತಾರೆ, ನಾಳೆ ಅದೇ ಜನ ನಿಮ್ಮನ್ನು ಕಚ್ಚಡ ನನ್ನ ಮಗ ಅಂತಲೂ ಅನ್ಬೋದು. ಇದಕ್ಕೆ ನೀವು ರೆಡಿಯಾಗಿರಿ. ಪಬ್ಲಿಕ್ಕಲ್ಲಿ ಈ ಕ್ರಿಯೇಟರ್ ಫೀಲ್ಡಿಗೆ ನೀವು ಬರ್ತಾಯಿದ್ದೀರಾ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು ಆಯಿತಾ. ಇದೆಲ್ಲದಕ್ಕೂ ರೆಡಿ ಇರಬೇಕು, ಧೈರ್ಯ ಇರಬೇಕು, ಮತ್ತು ಈ ಒಂದು ನೆಗೆಟಿವ್ ವಿಷಯಗಳನ್ನ ತಗೊಳ್ಳುವಂಥ ಕೆಪಾಸಿಟಿ ಇರಬೇಕು. ಸೊ ಇದು ನನ್ನ ಕೆಲವೊಂದು ಸಜೆಷನ್ಗಳು, ನನ್ನ ಎಕ್ಸ್ಪೀರಿಯನ್ಸು. ನನಗೆ ಈಗಲೂ ಕೂಡ ಕೆಲವೊಂದು ಸಲ ನೆಗೆಟಿವ್ ಕಾಮೆಂಟನ್ನು ನೋಡಿದಾಗ ಬೇಜಾರಾಗುತ್ತೆ. ಮುಂಚೆ ಅಷ್ಟು ಬೇಜಾರಿಲ್ಲ, ತುಂಬ ಇಗ್ನೋರ್ ಮಾಡಿಬಿಡ್ತೀನಿ. ಈಗ ಒಂದು ಅರ್ಧ ಗಂಟೆ ಬಿಡಪ್ಪ ಆಯಿತು ಇದ್ದಿದ್ದು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಮುಂಚೆ ಎಲ್ಲ ಎಷ್ಟು ಡಿಮೋಟಿವೇಟ್ ಆಗ್ತಾಯಿದ್ದೆ ಅಂದರೆ ಈಗ ನನಗೆ ಅದು ಮ್ಯಾಟ್ರ್ ಆಗಲ್ಲ ಅಷ್ಟೊಂದು. ನಾನು ಕಾಮೆಂಟ್ಗೂ ರಿಪ್ಲೈ ಮಾಡೋದು ಸ್ವಲ್ಪ ಕಡಿಮೆ, ಜನಗಳಿಗೆ ಅರ್ಥ ಆಗುತ್ತೆ. ಈಗ ಸ್ವಲ್ಪ ಪರವಾಗಿಲ್ಲ, ಒಂಚೂರು ಕೆಲವೊಂದು ಕಾಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ, ಬಟ್ ಅದೇ ಕೆಲವು ಜನಕ್ಕೆ ಬೇಜಾರು. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ಆದಷ್ಟು ಇನ್ನೊಬ್ಬರು ನಿಮ್ಮ ಬಿಹಾಫ್ ಕಾಮೆಂಟ್ ಮಾಡಿದ್ರೆ ನಿಮ್ಮ ಕಾಮೆಂಟ್ಸನ್ನು ಓದಿದ್ರೆ ಒಳ್ಳೆಯದು. ನೀವು ನಿಮ್ಮ ಕಾಮೆಂಟನ್ನು ಓದಿ ಅದರಲ್ಲಿ ಡಿಮೋಟಿವೇಟ್ ಆಗೋದಕ್ಕಿಂತ ಬೇರೆಯವ್ರು ಓದ್ಬಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಒಳ್ಳೆಯದು. ಇದು ನನ್ನ ಸಜೆಷನ್ನು. ಇನ್ನೊಂದು ಸಜೆಷನ್ನು, ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಿಸ್ತು ಕಾಮೆಂಟ್ ಮಾಡಿ. ಇದರಲ್ಲೂ ಕೆಲವು ಜನ ನೆಗೆಟಿವ್ ಕಾಮೆಂಟ್ ಮಾಡೋರು ಇರ್ತೀರ, ಡಿಸ್ಲೈಕ್ ಮಾಡೋರು ಇರ್ತೀರ, ಏನೂ ಮಾಡೋಕ್ಕಾಗಲ್ಲ. ನಾನು ಅವಾಗ ಎಲ್ರಿಗೂ ಇಂಪ್ರೆಸ್ ಮಾಡೋದಕ್ಕಾಗಲ್ಲ. ಸೊ ಆ ರೀತಿ ಇಷ್ಟಪಡ್ತಾರೆ ಅಷ್ಟೇ. ಸೊ ಇದಿಷ್ಟು ಈ ವಿಡಿಯೋ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.